ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಯಾಣದಲ್ಲೂ ಯಾರೂ ಬಹಿರಂಗವಾಗಿ ಮಾತನಾಡದ ಗುಪ್ತ ಯುದ್ಧ ಬರುತ್ತದೆ. ಆ ಯುದ್ಧವೇ ಬಯಕೆ ಮತ್ತು ಕಾಮದೊಂದಿಗಿನ ಹೋರಾಟ. ಇದು ಕೇವಲ ಮಾನವ ದೇಹದ ದೌರ್ಬಲ್ಯವಲ್ಲ, ಇದು ಆತ್ಮದ ಪರೀಕ್ಷೆ. ಸತ್ಯವೆಂದರೆ ಉನ್ನತ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಉದ್ದೇಶಿಸಲ್ಪಟ್ಟವರು ಹೆಚ್ಚಾಗಿ ಪ್ರಬಲವಾದ ಪ್ರಲೋಭನೆಗಳನ್ನು ಎದುರಿಸುತ್ತಾರೆ. ಹಾಗಾದರೆ ಮಹಾನ್ ಋಷಿಗಳು, ಯೋಗಿಗಳು ಮತ್ತು ಮಹಾರಾಜರು ಅವರ ಬುದ್ಧಿವಂತಿಕೆಯ ಹೊರತಾಗಿಯೂ ಕಾಮದ ವಿರುದ್ಧ ಏಕೆ ಹೋರಾಡುತ್ತಾರೆ ಎಂದು ನೀವು ಯೋಚಿಸಿರಬಹುದು. ಈ ವಿಡಿಯೋದಲ್ಲಿ ಈ ಹೋರಾಟದ ಹಿಂದಿನ ಆಳವಾದ ಆಧ್ಯಾತ್ಮಿಕ ಕಾರಣಗಳನ್ನು ನಾವು ಧರ್ಮಗ್ರಂಥಗಳ ಉದಾಹರಣೆಗಳೊಂದಿಗೆ ಬಹಿರಂಗಪಡಿಸುತ್ತೇವೆ ಮತ್ತು ಈ ಯುದ್ಧವನ್ನು ನೀವು ಹೇಗೆ ಶಕ್ತಿ ಮತ್ತು ಸ್ಪಷ್ಟತೆಯಿಂದ ಎದುರಿಸಬಹುದು ಎಂಬುದನ್ನು ನಾವು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ. ದೊಡ್ಡ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಉದ್ದೇಶಕ್ಕಾಗಿ ಜನಿಸಿದವರು ಸಾಮಾನ್ಯವಾಗಿ ಬಯಕೆ ಮತ್ತು ಕಾಮದೊಂದಿಗೆ ಆಳವಾದ ಹೋರಾಟಗಳನ್ನು ಎದುರಿಸುತ್ತಾರೆ. ಸಾಮಾನ್ಯವಾಗಿ ಜನರು ವಿರಳವಾಗಿ ಮಾತನಾಡುವ ವಿಷಯ ಇದು, ಆದರೆ ಆಧ್ಯಾತ್ಮಿಕವಾಗಿ ಒಲವು ಹೊಂದಿರುವ ಬಹುತೇಕ ಪ್ರತಿ 3ರಲ್ಲಿ ಒಬ್ಬ ವ್ಯಕ್ತಿಗೆ ಇದು ವಾಸ್ತವವಾಗಿದೆ ಮತ್ತು ಇದರ ಹಿಂದಿನ ಕಾರಣವೂ ಆಶ್ಚರ್ಯಕರವಾಗಿದೆ. ಕಾಮದೊಂದಿಗೆ ಈ ಯುದ್ಧವನ್ನು ಹೋರಾಡುವುದರಿಂದ ನೀವೂ ಸಹ ದಣಿದಿದ್ದರೆ ಒಂದು ವಿಷಯ ನೆನಪಿಡಿ, ನೀವು ಒಬ್ಬಂಟಿಯಾಗಿಲ್ಲ. ಇದಕ್ಕೆ ಆಳವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರಣವಿದೆ. ಇದನ್ನು ನಾವು ಹಿಂದೂ ಧರ್ಮ ಗ್ರಂಥಗಳಲ್ಲಿಯೂ ಕಾಣಬಹುದು. ಹಿಂದೂ ಧರ್ಮದ ಇತಿಹಾಸದುದ್ದಕ್ಕೂ ಅನೇಕ ಮಹಾನ್ ಆತ್ಮಗಳು, ಋಷಿಗಳು ಮತ್ತು ರಾಜರೂ ಸಹ ಆಸೆಗಳೊಂದಿಗೆ ಹೋರಾಡಿದ್ದಾರೆ. ತಪಸ್ವಿ ಮತ್ತು ಮಹಾಯೋಗಿಯಾಗಿದ್ದ ಮಹರ್ಷಿ ವಿಶ್ವಾಮಿತ್ರರ ಬಗ್ಗೆ ಯೋಚಿಸಿ. ಅವರು ಮಹಾಯೋಗಿಯಾಗಿದ್ದರೂ ಸಹ ಮೇನಕೆ ಅವರ ಎದುರು ಬಂದಾಗ ಅವರ ತಪಸ್ಸು ಕೂಡ ಕಾಮದಿಂದ ಭಂಗವಾಯಿತು. ಅನೇಕ ಮಹಾರಾಜರುಗಳ ಬಯಕೆಗಳು ಸಹ ಅವರ ಜೀವನದ ಹಾದಿಯನ್ನು ಬದಲಾಯಿಸಿದವು ಮತ್ತು ಅವರ ವಂಶಾವಳಿಯ ಮೇಲೆ ಭಾರೀ ಕರ್ಮ ಪರಿಣಾಮಗಳನ್ನು ತಂದವು. ನಾರದ ಮುನಿಯೂ ಸಹ ಆಸೆಗಳ ದೇವರಾದ ಕಾಮದೇವನೊಂದಿಗೆ ಆಧ್ಯಾತ್ಮಿಕ ಯುದ್ಧಗಳನ್ನು ಎದುರಿಸಿದನು. ಉನ್ನತ ಧಾರ್ಮಿಕ ಉದ್ದೇಶಗಳಿಗಾಗಿ ಜೀವನವನ್ನು ಹೊಂದಿರುವವರನ್ನು ಕಾಮವು ಹೆಚ್ಚು ತೀವ್ರವಾಗಿ ಗುರಿಯಾಗಿಸುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಇದು ಕೇವಲ ಮಾನವ ದೌರ್ಬಲ್ಯವಲ್ಲ, ಇದು ಆಧ್ಯಾತ್ಮಿಕ ಯುದ್ಧ. ಈ ಯುದ್ಧದಲ್ಲಿ ನಿಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಯುದ್ಧಭೂಮಿಯಾಗುತ್ತವೆ. ಹಿಂದೂ ನಂಬಿಕೆಯ ಪ್ರಕಾರ ಕಾಮದೇವನು ನಿಮ್ಮ ತಪಸ್ಸಿನಿಂದ ನಿಮ್ಮನ್ನು ಬೇರೆಡೆಗೆ ಸೆಳೆಯಲು ಮತ್ತು ಮೋಹದಲ್ಲಿ ಸಿಲುಕಿಸಲು ಕೆಲಸ ಮಾಡುತ್ತಾನೆ. ಭಗವದ್ಗೀತೆಯಲ್ಲಿ ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ, ಓ ಕೃಷ್ಣ, ಒಬ್ಬ ವ್ಯಕ್ತಿಯನ್ನು ಅವನ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ಪಾಪ ಮಾಡಲು ಒತ್ತಾಯಿಸುವುದು ಯಾವುದು ಎಂದು. ಆಗ ಕೃಷ್ಣನು ಉತ್ತರಿಸುತ್ತಾನೆ, ಅದು ಕಾಮ. ಅದು ಭಾವೋದ್ರೇಕದ ವಿಧಾನದಿಂದ ಹುಟ್ಟಿದೆ. ಇದು ನಿಮ್ಮ ದೊಡ್ಡ ಶತ್ರು ಎನ್ನುತ್ತಾನೆ. ಈ ಹೋರಾಟವು ಏಕೆ ತೀವ್ರವಾಗಿದೆ ಎನ್ನುವುದು ಈಗ ಸ್ಪಷ್ಟವಾಗುತ್ತದೆ. ಇದರ ಹಿಂದಿನ 5 ಪ್ರಮುಖ ಕಾರಣಗಳು ಇಲ್ಲಿವೆ. ಮೊದಲನೆಯದಾಗಿ, ಆಧ್ಯಾತ್ಮಿಕ ಸಂವೇದನೆಯು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕವಾಗಿ ಉನ್ನತೀಕರಿಸಲ್ಪಟ್ಟ ಜನರು ಭಾವನೆಗಳು ಮತ್ತು ಗ್ರಹಿಕೆಗಳನ್ನು ಹೆಚ್ಚಿಸುತ್ತಾರೆ. ಅವರು ದೈವಿಕ ಶಕ್ತಿಯನ್ನು ಅನುಭವಿಸುವಂತೆಯೇ ಅವರು ರಾಕ್ಷಸ ಶಕ್ತಿಗಳನ್ನು ಸಹ ಗ್ರಹಿಸುತ್ತಾರೆ. ಕಾಮವು ಅವರ ಶಿಸ್ತನ್ನು ಮುರಿಯಲು ಬಳಸುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗುತ್ತದೆ. ಎರಡನೆಯದಾಗಿ, ಒಂಟಿತನ. ತಪಸ್ವಿ ಅಥವಾ ತ್ಯಾಗಿಗಳ ಜೀವನವನ್ನು ಆಯ್ಕೆ ಮಾಡುವವರು ಸಮಾಜದಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳುತ್ತಾರೆ. ಏಕಾಂತತೆಯಲ್ಲಿ ಆಂತರಿಕ ಯುದ್ಧವು ಆಳವಾಗುತ್ತದೆ. ನೋವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲದಿರುವಾಗ ಕಾಮವು ಮಂಜಿನಲ್ಲಿ ಬೆಂಕಿಯಂತೆ ಮೌನವಾಗಿ ನುಸುಳುತ್ತದೆ. ಮೂರನೆಯದಾಗಿ, ಉನ್ನತ ಗುರಿಗಳು ದೊಡ್ಡ ಅಡೆತಡೆಗಳನ್ನು ತರುತ್ತವೆ. ಹಿಂದೂ ಗ್ರಂಥಗಳು ಕಾಮ ಮತ್ತು ಬಾಂಧವ್ಯವನ್ನು ದೊಡ್ಡ ಅಡೆತಡೆಗಳೆಂದು ವಿವರಿಸುತ್ತವೆ. ತಪಸ್ಸು ದೊಡ್ಡದಾದಷ್ಟು ಪರೀಕ್ಷೆ ಬಲವಾಗಿರುತ್ತದೆ. ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳಲ್ಲಿನ ಅನೇಕ ಮಹಾಪುರುಷರು ಕಾಮದ ಬೆಂಕಿಯಲ್ಲಿ ಸುಟ್ಟುಹೋದರು. ನಾಲ್ಕನೆಯದಾಗಿ, ಮಾನಸಿಕ ಪರಿಣಾಮಗಳು. ನಿರಾಕರಣೆ, ಪರಿತ್ಯಾಗ ಅಥವಾ ಭಾವನಾತ್ಮಕ ನೋವನ್ನು ಎದುರಿಸಿದವರು ದುರ್ಬಲರಾಗುತ್ತಾರೆ. ಕಾಮದೇವನು ಅವರ ಮನಸ್ಸನ್ನು ಪ್ರವೇಶಿಸಿ ಸುಳ್ಳು ಸೌಕರ್ಯ ಮತ್ತು ಸುಳ್ಳು ಪ್ರೀತಿಯನ್ನು ನೀಡುತ್ತಾನೆ. ಆದರೆ ಅದು ಒಂದು ಜಟಿಲವಾಗಿದೆ. ಒಮ್ಮೆ ಅದು ನಮ್ಮ ಮನಸ್ಸನ್ನು ಪ್ರವೇಶಿಸಿದ ನಂತರ ಅದರಿಂದ ತಪ್ಪಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಐದನೆಯದಾಗಿ, ದೈವಿಕ ಶಕ್ತಿಯು ಇನ್ನೂ ಮಾನವ ದೇಹದಲ್ಲಿ ನೆಲೆಸಿರುವುದು. ನೀವು ಎಷ್ಟೇ ಆಧ್ಯಾತ್ಮಿಕ ಶಕ್ತಿಗಳನ್ನು ಹೊಂದಿದ್ದರೂ ನಿಮ್ಮ ದೇಹವು ಇನ್ನೂ ಮನುಷ್ಯನಾಗಿಯೇ ಇರುತ್ತದೆ. ದೈನಂದಿನ ಶಿಸ್ತು ಇಲ್ಲದೆ ಮಂತ್ರಪಠಣ, ಯೋಗ, ಬ್ರಹ್ಮಚರ್ಯ ಮತ್ತು ಸಾತ್ವಿಕ ಜೀವನದ ಮೂಲಕ ಕಾಮವು ನಿಮ್ಮನ್ನು ಬೆನ್ನಟ್ಟುತ್ತದೆ. ಭಗವದ್ಗೀತೆ ಹೇಳುವಂತೆ ಆತ್ಮವೇ ಸ್ನೇಹಿತ ಮತ್ತು ಆತ್ಮವೇ ಶತ್ರು. ಕಾಮವು ತಪಸ್ಸನ್ನು ಮೌನವಾಗಿ ಸುಟ್ಟುಹಾಕುವ ಬೆಂಕಿಯಾಗಿದೆ. ಆದರೆ ನೀವು ಬುದ್ಧಿವಂತಿಕೆ,
ಆಧ್ಯಾತ್ಮಿಕ ಅಭ್ಯಾಸ, ಆತ್ಮವಿಶ್ವಾಸ ಮತ್ತು ನಿಜವಾದ ಗುರುವಿನ ಮಾರ್ಗದರ್ಶನದೊಂದಿಗೆ ಹೋರಾಡಿದರೆ ಗೆಲುವು ಖಚಿತ. ಸ್ನೇಹಿತರೆ, ಕಾಮವನ್ನು ಜಯಿಸುವುದು ಹೇಗೆ ಮತ್ತು ಅದನ್ನು ಶಕ್ತಿಯಾಗಿ ಪರಿವರ್ತಿಸುವುದು ಹೇಗೆ ಎನ್ನುವುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ವಿವರಿಸುತ್ತೇವೆ. ಅಲ್ಲಿಯವರೆಗೂ ಕಾಮವನ್ನು ಜಯಿಸಲು ನಾವು ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಹಾಗೆ ನಿಮಗಾಗಿ ಒಂದು ಪ್ರಶ್ನೆ: ನೀವು ಕಾಮದ ಮುಂದೆ ತಲೆಬಾಗುತ್ತೀರಾ ಅಥವಾ ಅದನ್ನು ಜಯಿಸಿ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಪೂರೈಸುತ್ತೀರಾ? ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ.